ಜಿಲ್ಲಾಡಳಿತದ ಹೆಸರನ್ನು ಈಗ ಪರಿಚಯ ಮಾಡಿದ್ದಾರೆ. ಜಂಟಿ ಹೋರಾಟ ಸಮಿತಿ ಏನಿದೆ, ಅನುಸೂಚಿ ಹೋರಾಟ ಸಮಿತಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು 12ನೇ ತಾರೀಕು ನಿನ್ನೆಲ್ಲ ಮೊನ್ನೆ ಸುಮಾರು 35-40 ಸಾವಿರ ಸೇರಿಸಿ ರ್ಯಾಲಿಯನ್ನು ಮಾಡಿದ್ದೀವಿ. ನಿಮ್ಮೆಲ್ಲ ಗೊತ್ತಿದೆ. ಅವರು ಕೂಡ ಸುದ್ದಿ ಮಾಡಿದ್ದೀವಿ. 5-6 ಗಂಟೆಗೆ ಮುಖ್ಯಮಂತ್ರಿಗಳು ಕರೆದು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಸಹ ಇದ್ದರು. ಚೆನ್ನೈ ಅವರು, ಸಿದ್ದರಾಜ್ ಅವರು, ಎಲ್ಲ ಸ್ವಾಮೀಜಿಗಳು ನಮ್ಮೆಲ್ಲರಿಗೂ ಕೂಡ ಇದ್ದರು. ನಮಗೆ ಒಂದು ಆತಂಕ ಇದ್ದಿದ್ದು ಏನು ಅಂತ ಹೇಳಿದರೆ, ಈಗಾಗಲೇ ನೋಟಿಫಿಕೇಶನ್ ಮಾಡಿ ತುಂಬ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಇತ್ತು. ಆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ರೀತಿಯಲ್ಲಿ ಮಾಡಿದ್ದಾರೆ. ಅವತ್ತು ಸಿದ್ದರಾಮಯ್ಯನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ, ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ ಮಾಹಿತಿ ಕೇಳಿದ್ದೀವಿ ಅಷ್ಟೇ, ನೋಟಿಫಿಕೇಶನ್ ಆಗಿಲ್ಲ. ಇದೇ ತಿಂಗಳು 27ನೇ ತಾರೀಕು ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಪಾಸ್ ಮಾಡಿ ಒಳ ಮೀಸಲುಗಳನ್ನು ಜಾರಿ ಮಾಡ್ತೀವಿ ಮತ್ತು ಅದರಲ್ಲಿ ಆಗಂತ ಎಲ್ಲ ನೇಮಕಾತಿಯಲ್ಲೂ ಕೂಡ ಒಳ ಮೀಸಲುಗಳನ್ನು ಇನ್ಕ್ಲೂಡ್ ಮಾಡ್ತೀವಿ ಮತ್ತು ಪ್ರಮೋಷನ್ ಕೂಡ ನಾವು ಮೀಸಲುಗಳನ್ನು ಕೊಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಅವರು ನಮ್ಮ ಎಲ್ಲ ನಾಯಕರು ತಿಳಿಸಿದ್ದಾರೆ. ಇದಾದ ಮೇಲೆ ಸುಮಾರು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದ ಜಾಗದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಜೆ ಗುಂಡಪ್ಪನವರು, ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಎಲ್ಲ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದ್ದಾರೆ, ನೋಟಿಫಿಕೇಶನ್ ಆಗಿಲ್ಲ, 27ನೇ ತಾರೀಕು ಆದಮೇಲೆ ಅದಾಗೋದು ಅಂತ ಹೇಳಿದ್ದಾರೆ. ಅದಾದಮೇಲೆ DPR ಸೆಕ್ರೆಟರಿ ಕೂಡ ಮಾತಾಡಿದ್ದೀವಿ. ಅವರು ಕೂಡ 27 ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತಿದೆ, ಅದುವರೆಗೂ ಯಾವುದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಸಂಪುಟ ಸಭೆ ಈ ಸೆಷನ್ ಇರೋದ್ರಿಂದ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಿಶೇಷವಾಗಿ ಒಂದು ದಿನ ಸಚಿವ ಸಂಪುಟವನ್ನು ನಡೆಸಬೇಕಾದ ಗೌರವಿಸ್ತೀವಿ. ಒಂದು ವೇಳೆ ಆ ಗೌರವ ತಕ್ಕಂಗೆ CM ಅವ್ರು ನಡ್ಕೊಂಡ್ರೆ ನಮ್ಮ ಹೋರಾಟ ಇರಲ್ಲ. ಬಟ್ ಒಂದು ವೇಳೆ ಅದನ್ನು ತಪ್ಪಿ ಮತ್ತೆ ನಮ್ಮ ಸಮುದಾಯ ಹಿತಾಸಕ್ತಿಗೆ ದ್ರೋಹ ಬರೆದ್ರೆ ಅಥವಾ ಹಿತಾಸಕ್ತಿಯನ್ನು ಕಡೆಗಣಿಸಿದರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಮೊನ್ನೆ ನಡೆದಿರ್ತಕ್ಕಂಥ 50,000 ಜನ ಆಕ್ರೋಶ ಇದಲ್ಲ, ಅದು ಇಮ್ಮಡಿ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರಿಂದ ಇಟ್ಕೊಂಡು ಬೆಂಗಳೂರುವರೆಗೆ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ವಿ. ಒಂದು ವೇಳೆ SC ಮಾದೇವಪ್ಪ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಏನಾದರೂ ಅಡ್ಡಿಪಡಿಸಿದರೆ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಂತ ಮಂದಾಕೃಷ್ಣ ಮಾರ್ಗೇಟ್ ನೇರವಾಗಿ ACC ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಅವರು ಅಲ್ಲಿಂದ ಡೈರೆಕ್ಷನ್ ಮಾಡ್ತಾರೆ, ಇಲ್ಲಿ ವಿಳಂಬ ಮಾಡುವ ನೀತಿಯನ್ನು ಅನುಸರಿಸಿರುವ ಮುಖ್ಯಮಂತ್ರಿ ಅವರಿಗೆ ನಾವು ಮತ್ತೊಂದು ಸಲ ಮಾದರಿಗಳು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ 37,49,000 ಜನಸಂಖ್ಯೆ ಹೆಚ್ಚು 4 ವರ್ಷ ವರದಿಯಲ್ಲಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿಯಿಂದ 7% ಸಿಗಬೇಕಾಗಿತ್ತು. ಅವರು 6% ಕೊಟ್ಟಿದ್ದಾರೆ, ಸಂತೋಷ. 6% ಅಲ್ಲಿ 1%, 0.5% ಕಡಿಮೆ ಇದ್ರೂ ಕೂಡ ನಾವು ಒಪ್ಪೋದಿಲ್ಲ. 6% ಬೇಕೇ ಬೇಕಂತೇಳಿ ಜನಾಂದೋಲನ ಮಾಡಲಿಕ್ಕೆ ನಮ್ಮ ಸಂಚಾಲಕರಾದಂತ ಮಾನಸೇಂದ್ರ ಮುನಿಯಪ್ಪನವರ ನಾಯಕತ್ವದಲ್ಲಿ ಒಟ್ಟಾರೆ 38 ಸಂಘಟನೆಗಳ ಒಕ್ಕೂಟದಿಂದ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳ್ತೀವಿ. ಸರ್ಕಾರದ ಮಾಲಿಕರ ಶಕ್ತಿಯನ್ನು ತೋರಿಸಲಿಕ್ಕೆ ನಾವು ಮುಂದಾಗಲಿಕ್ಕೆ ಇವತ್ತು ಪತ್ರಿಕೆ ಗೋಷ್ಠಿ ಮೂಲಕನೇ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಮೊನ್ನೆ 4 ಜನ ಮಂತ್ರಿಗಳು ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ಆಗಲಿಕ್ಕೆ ಬಂದಿರೋದು. ನಾವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಕರೆದು ಆ ಸಭೆ